ಅಲ್ಲಿ ಈತನ ಕಾಪಾಡಿದ್ದು ಮತ್ತೆ ಲಾಕರಲ್ಲಿ ಸಿಗಾಕೊಂಡಿದ್ದಾಗ ಸೇವ್ ಮಾಡಿದ್ದು ಇದೇ ದುರ್ಗಾ. ಅಂಡ್ ಇವರು ದುರ್ಗಾಪುರದವರು. ದುರ್ಗಾ, ನಿನ್ನನ್ನ ತುಂಬಾ ಸಲ ಭೇಟಿ ಆಗ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಆಗಿರ್ಲಿಲ್ಲ. ಇವತ್ತು ನೀನಾಗೆ ನಮ್ಮ ಮನೆಗೆ ಬಂದಿರೋದು ಒಳ್ಳೇದೇ ಆಯ್ತು. ಶಾನ್ವಿ ನಿನ್ ಬಗ್ಗೆ ತುಂಬಾ ಹೇಳಿದಾಳೆ. ನಿನಗೆಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ನೀನು ಬರೀ ನಮ್ಮ ಹಿತಾನ್ ಕಾಪಾಡಿಲ್ಲ, ಈ ಮನೆ ಬೆಳಕನ್ನ ಉಳಿಸಿದ್ಯಾ. ನಮ್ ಹಿತ ಯಾರು ಅಂತ ಗೊತ್ತಿಲ್ದಿದ್ದಾಗ್ಲೇ ನೀನು ಅವಳನ್ನ ಕಾಪಾಡಿದ್ಯಾ ಅಂದ್ಮೇಲೆ ಇನ್ ಮುಂದೆ ಅವಳನ್ನ ಜೋಪಾನವಾಗಿ ನೋಡ್ಕೊಳ್ಳೋದಕ್ಕೆ ನೀನೇ ಸರಿಯಾದ ಕೇರ್ಟೇಕರ್ ಅಂತ ನಂಗೆ ಅನಿಸ್ತಾ ಇದೆ. ಅಯ್ಯಯ್ಯೋ, ಇವಳು ನಮ್ ದಮ್ಮಿಗೆ ಇಷ್ಟನೇ ಆಗಲ್ಲ. ಇವಳಿಗೂ ನಮ್ ದಮ್ಮಿಗೂ ಫ್ರೀಕ್ವೆನ್ಸಿ ಮ್ಯಾಚ್ ಆಗಲ್ಲ. ಪ್ರಾಣೇಶ್, ಫ್ರೀಕ್ವೆನ್ಸಿ ಮ್ಯಾಚ್ ಆಗೋದಕ್ಕೆ ಇವಳು ಕೇರ್ ಟೇಕರ್ ಆಗಿ ಬರ್ತಾ ಇರೋದು ನಮ್ ಹಿತಾಗೆ, ನಿನ್ ಹೆಂಡತಿ ದಮ್ಮುಗಲ್ಲ. ಗಟ್ಟಿ ದುರ್ಗಾ, ಕೇರ್ ಟೇಕರ್ ಆಗಿ ನಮ್ಮ ಹಿತಾನ ನೋಡ್ಕೊಳ್ಳೋದಕ್ಕೆ ಇವತ್ತಿಂದನೇ ಅಲ್ಲ, ಈಗ್ಲಿಂದನೇ ನಿನ್ ಕೆಲ್ಸನ ಶುರು ಮಾಡಿ. ತಾಯಿ, ಅಂತೂ ದುರ್ಗಾ ಮನೆ ಒಳಗಡೆ ಹೋಗೋದು ಮಾಡ್ದೆ. ನೀನು ಕರುಣಾಮಯಿ. ಈ ದುರ್ಗಾ ಯಾಕೇನು ಮಾತಾಡ್ತಿಲ್ಲ? ನಂಗೊಂದು 5 ನಿಮಿಷ ಸಮಯ ಕೊಡ್ತೀರಾ? ನಾನು ಯೋಚನೆ ಮಾಡಿ ನನ್ನ ನಿರ್ಧಾರ ತಿಳಿಸ್ತೀನಿ. ಆಯ್ತು.